5ನೇ ತರಗತಿಯ ಮಕ್ಕಳೇ, ಈಗ ನಾನು ಇಂಗ್ಲೀಷ್ ಮೊದಲನೇ ಪಾಠವನ್ನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಎಲ್ಲ ಮಕ್ಕಳು ಸರಿಯಾಗಿ ಕೇಳಿ, ಹಾಗೆ ಅದರ ಅಭ್ಯಾಸವನ್ನು ಕೂಡ ಹೋಮ್ವರ್ಕ್ ಕೊಟ್ಟಿರುವಂಥ ಹೋಮ್ವರ್ಕನ್ನು ಸರಿಯಾಗಿ ಬಿಡಿಸಿ. 1ನೇ ಪಾಠ ಯೂನಿಟ್ 1 ಪ್ರೋಸ್ ಲವ್ ಫಾರ್ ಎನಿಮಲ್ಸ್. ಇಲ್ಲಿ ವಾರ್ಮಪ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಟಾಸ್ಕ್ ಎ, fill in the boxes with the letters so that you get the names of animals. One has been done for you. ಇಲ್ಲಿ ಒಂದು ಎಕ್ಸಾಂಪಲ್ ಮಾಡಿದ್ದಾರೆ. OX ಆಕ್ಸ್, ಓದಿಂದ ಸ್ಟಾರ್ಟ್ ಆಗುವಂತಹ ಪ್ರಾಣಿಯ ಹೆಸರು OX ಆಕ್ಸ್. ಮೊದಲನೇ ಅಕ್ಷರ ಕೊಟ್ಟಿದ್ದಾರೆ ಓ ಅಂತ. ನಾವು ಓದಲ್ಲಿ ಬರುವಂಥ ಪ್ರಾಣಿ 2 ಅಕ್ಷರದ ಪ್ರಾಣಿ ಯಾವುದು ಅಂತ ಹೇಳಿ ವಿಚಾರ ಮಾಡಿ OX ಆಕ್ಸ್ ಅಂತ ನಾವು ಇಲ್ಲಿ ಎಕ್ಸ್ ಅನ್ನೋದನ್ನು ತುಂಬಬೇಕು. ಎರಡನೇದು ನೀವೇ ಗೆಸ್ ಮಾಡಿ ನೋಡೋಣ. ನಡುವಿನ ಅಕ್ಷರ ಓ ಇದೆ, ಆ ಕಡೆ ಒಂದು ಅಕ್ಷರ ಇದೆ, ಈ ಕಡೆ ಒಂದು ಅಕ್ಷರ ಇದೆ. ಆ ಪ್ರಾಣಿ ಯಾವುದು ಇರ್ಬೋದು ಅಂಥೇಳಿ ನೀವು ವಿಚಾರ ಮಾಡಬೇಕು. ಹೇಳಿ ನೋಡೋಣ. ಸರಿ, ಈಗ ನೋಡೋಣ. COW ಕೌ. ಅದೇ ರೀತಿ 3, 4 ಹೀಗೆ ಎಲ್ಲ ಚೌಕಗಳನ್ನು ನೀವು, ಎಲ್ಲ ಸಾಲುಗಳನ್ನು ನೀವು ಮನೆಯಲ್ಲಿ ಪ್ರಯತ್ನಿಸಿ. ಈಗ 2ನೇ ಟಾಸ್ಕ್, ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಎನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ನೀವು ಇಲ್ಲಿ ಗುಂಪಿನ ಗೆಳೆಯರ ಜೊತೆಗೆ ನೀವು ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಡಿಸ್ಕಸ್ ಮಾಡುವ ಸಂದರ್ಭ ಇಲ್ಲದ ಕಾರಣ ನೀವೇ ಯೋಚಿಸಿ, ಇವುಗಳನ್ನು ಯಾವ ಪ್ರಾಣಿಗಳು ಹೇಗೆ ನಾವು ಉಪಯೋಗಿಸ್ತೀವಿ ದಿನನಿತ್ಯ ಜೀವನದಲ್ಲಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಎನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್, ಹೇಗೆ ಉಪಯೋಗಕಾರಿಯಾಗಿವೆ. ಆಫ್ಟರ್ ಯು ಡಿಸ್ಕಸ್, ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ ಆಫ್ ದ ಅನಿಮಲ್ಸ್ ಆ್ಯಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್. ಈಗ ಕೆಳಗೆ ಕೊಟ್ಟಿರುವಂಥ ಪ್ರಾಣಿಗಳ ಹೆಸರು ಒಂದನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ಲು ಆಕ್ಸ್ ಅಂತ ಕೊಟ್ಟಿದ್ದಾರೆ. ಆಕ್ಸ್ ಅಂದರೆ ಎತ್ತು ಏನು ಮಾಡ್ತದೆ, ಪ್ರಾಣಿ ಹೆಸರು ಕೊಟ್ಟಿದ್ದಾರೆ. ಹೌ ಈಸ್ ಯೂಸ್ಫುಲ್ ಟು ಅಸ್, ಅದು ಹೇಗೆ ನಮಗೆ ಪ್ರಯೋಜನಕಾರಿ ಇದೆ. ಫ್ಲೋ ದ ಫೀಲ್ಡ್, ನೆಲವನ್ನು, ಭೂಮಿಯನ್ನು ಉಳುಮೆ ಮಾಡುತ್ತೆ. ಅದೇ ಥರ ನೀವು ಇನ್ನೂ ಕೆಲವು ಪ್ರಾಣಿಗಳನ್ನು ಇಲ್ಲಿ 2, 3, 4ನೇ ಸಾಲಿನಲ್ಲಿ ಬರೆದು ಆ ಪ್ರಾಣಿಗಳ ಉಪಯೋಗವನ್ನು ಕೂಡ ನೀವು ಬರೀಬೇಕು. ಕೌ ಅಂದರೆ ಹಸು. ಹಸುವಿನಿಂದ ನಮಗೇನು ಉಪಯೋಗ, ಇಲ್ಲಿ ಉಪಯೋಗ ಏನಿದೆ ಅನ್ನೋದನ್ನು 2ನೇ ಕಾಲಮ್ನಲ್ಲಿ ನೀವು ಬರೀಬೇಕು. ಇಟ್ ಗಿವ್ಸ್ ಅಸ್ ಮಿಲ್ಕ್, ನಮಗೆ ಹಾಲನ್ನು ಕೊಡುತ್ತದೆ. ಇನ್ನು 3ನೇದಾಗಿ ಬಫೆಲೋ ಅಂದರೆ ಎಮ್ಮೆ. ಏನು ಮಾಡುತ್ತೆ, ಇದು ಕೂಡ ನಮಗೆ ಹಾಲನ್ನು ಕೊಡುತ್ತದೆ. ಇನ್ನು 4ನೇದಾಗಿ ಮತ್ತೆ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಪ್ರಾಣಿಗಳ ಹೆಸರನ್ನು ಕೂಡ ಬರಿಬಹುದು. ಇವೇ ಬರೆಯಬೇಕು ಅಂತೇಳಿ ಏನು ಇಲ್ಲ, ನಿಮಗೆ ತಿಳಿದಿರುವ ಪ್ರಾಣಿಗಳ ಹೆಸರು ಮತ್ತು ಅವುಗಳ ಉಪಯೋಗ ಕೂಡ ಬರೀಬಹುದು. ಈಗ ಇಲ್ಲಿ ಪಾಠವನ್ನು ಓದೋಣ. ಹಾಗೆ ಓದ್ತಾ ಹೋಗ್ತೀನಿ. ನೀವು ಕೂಡ ಲೈನ್ ಮೇಲೆ ಬೆರಳನ್ನು ಇಡ್ತಾ ಹೋಗಿ ಪ್ರತಿಯೊಂದು ಶಬ್ದದ ಅರ್ಥವನ್ನು ತಿಳಿದುಕೊಂಡು ಪಾಠವನ್ನು ಮನನ ಮಾಡಿ. ಎಲ್ಲರೂ ಪುಸ್ತಕ ತೆಗೆದಿದ್ದೀರಲ್ಲ, ನೋಡಿ. ಈ ಪಾಠ ಲವ್ ಫಾರ್ ಎನಿಮಲ್ಸ್ ಅಂತ ಆಗಲೇ ಹೇಳಿದೆ ನಾನು. ಅಂದರೆ ಪ್ರಾಣಿಗಳನ್ನು
ಪ್ರೀತಿಸೋದು. ನೋಡಿ, ದ ಸ್ಕೂಲ್ ಬೆಲ್ ರಿಂಗ್ಸ್. ಇಟ್ ಈಸ್ 4:15 in the evening. Lucy and Nitin are returning home from school. Hold the finger on the line, all of you. ನಾವು ಓದ್ತಾ ಹೋದ ಹಾಗೆ ನೀವು ಸಾಲಿನಲ್ಲಿ ಬೆರಳನ್ನು ಇಡ್ತಾ ಹೋಗಬೇಕು. ಅಂದಾಗ ಮಾತ್ರ ನಿಮಗೂ ಕೂಡ ಓದಲು ಬಹಳ ಸರಳ ಅನ್ನಿಸ್ತದೆ ಇಂಗ್ಲೀಷು. ನೋಡಿ, ದ ಸ್ಕೂಲ್ ಬೆಲ್ ರಿಂಗ್ಸ್ ಅಂದರೆ ಶಾಲೆ ಗಂಟೆ ಬಾರಿಸಿತು. ಇಟ್ ಈಸ್ 4:15 ಅಂದರೆ 4:15 ಸಾಯಂಕಾಲ. ಲೂಸಿ ಮತ್ತು ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್ಸ್. ಶಾಲೆಯಿಂದ ಮನೆಗೆ ಹೊರಟಿದ್ರು. ದೇ ಸಿ ಎ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಒಬ್ಬ ಮನುಷ್ಯ ತನ್ನ ಪೆಟ್ ಡಾಗ್ ಅಂದರೆ ಈ ಸಾಕು ಪ್ರಾಣಿಯನ್ನು, ನಾಯಿಯನ್ನು ತೆಗೆದುಕೊಂಡು ವಾಕಿಂಗ್ ಹೊರಟಿದ್ದ. ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್. ಆ ಮನುಷ್ಯ ಆ ಪ್ರಾಣಿ ನಾಯಿಗೆ ಏನೋ ಹೇಳ್ತಾ ಇದ್ದ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಆ ನಾಯಿ ಕೂಡ ತನ್ನದೇ ಆದ ಭಾಷೆಯಲ್ಲಿ, ಬಾರ್ಕಿಂಗ್ ಅಂದರೆ ನಾಯಿ ಒದರುವಂತಹ ಶಬ್ದವನ್ನು ಬಾರ್ಕ್ ಅಂತ ಹೇಳ್ತೀವಿ. ಪ್ರತಿಯೊಂದು ಪ್ರಾಣಿಗಳ ಕೂಗನ್ನು ಬೇರೆ ಒಂದು ವಿಶೇಷವಾದ ಶಬ್ದದಿಂದ ಹೇಳಲಾಗ್ತದೆ. ಈಗ ಅದು ಕೂಡ ಬಾರ್ಕಿಂಗ್ ಅಂದರೆ ಬೊಗಳುತ್ತಾ, ನಾಯಿ ಒದರುವ ಶಬ್ದಕ್ಕೆ ಬೊಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಬಾರ್ಕಿಂಗ್ ಅಂತ ಹೇಳ್ತೀವಿ. ಅದನ್ನು ನೋಡಿ ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ವಾಚಿಂಗ್ ದಿಸ್, ಆ ಲೂಸಿ ಮತ್ತು ನಿತಿನ್ ನೋಡ್ತಾ ನಿಂತರು. ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಆವಾಗ ಲೂಸಿಗೆ ತಕ್ಷಣ ಯಾರು ನೆನಪಾಯಿತು? ರಮಣ ಮಹರ್ಷಿಯ ನೆನಪಾಯಿತು. ಆವಾಗ ಲೂಸಿ ಹೇಳ್ತಾಳೆ, ನೋಡಿ, ಹೋಲ್ಡ್ ದ ಫಿಂಗರ್ ಆನ್ ದ ಲೈನ್, ಆಲ್ ಆಫ್ ಯು ಚಿಲ್ಡ್ರನ್. ಎಲ್ಲರೂ ಲೈನ್ ಮೇಲೆ ಬೆರಳಿಡಿ. ನೋಡಿ, ಓದ್ತಾ ಇದ್ದೀನಿ, ನೀವು ಕೂಡ ಇಂಗ್ಲೀಷ್ ಶಬ್ದಗಳನ್ನು ಪ್ರತಿಯೊಂದು ಬೆರಳಿಟ್ಟು ಹಾಗೆ ನಾನು ಹೇಳಿದ ಹಾಗೆ ನೋಡ್ತಾ ಹೋಗಬೇಕು. ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ಹಾಂ, ಲೂಸಿ ಏನು ಕೇಳ್ತಾಳೆ ನೋಡ್ರಿ, ನಿನಗೆ ರಮಣ ಮಹರ್ಷಿ ಅಂತ ಗೊತ್ತಾ ಅಂತ ಕೇಳ್ತಾಳೆ. ಆಗ ನಿತಿನ್ ಏನು ಹೇಳ್ತಾನೆ ನೋಡ್ರಿ, ನೋ, ಇಲ್ಲ, ಐ ಡೋಂಟ್ ಅಂದರೆ ನನಗೆ ಗೊತ್ತಿಲ್ಲ. ವಾಟ್ಸ್ ಸ್ಪೆಷಲ್ ಅಬೌಟ್ ಹಿಮ್? ಅವನ ಬಗ್ಗೆ ಏನು ವಿಶೇಷ ಇದೆ? ರಮಣ ಮಹರ್ಷಿ ಬಗ್ಗೆ ಏನು ವಿಶೇಷ ಅದ ಲೂಸಿ ಅಂತ ಕೇಳ್ತಾನವ ನಿತಿನ್. ಆಗ ಲೂಸಿ ಹೇಳ್ತಾಳೆ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಅವರು ರಮಣ ಮಹರ್ಷಿಯವರು ಪಕ್ಷಿ ಮತ್ತು ಪ್ರಾಣಿಗಳನ್ನು ಬಹಳಷ್ಟು ಪ್ರೀತಿಸ್ತಿದ್ರು ಅಂತ ಹೇಳ್ತಾಳೆ ನಿತಿನ್. ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ ಮಹರ್ಷಿ? ರಮಣ ಮಹರ್ಷಿ ಬಗ್ಗೆ ನನಗೆ ಇನ್ನೂ ಹೆಚ್ಚಿನ ಮಟ್ಟದ್ದು ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ಲಿಸನ್ ಅಂದರೆ ಕೇಳು ಅಂತ ಅರ್ಥ. ಈವನ್ ಎನಿಮಲ್ಸ್ ವೇರ್ ಅಟ್ರಾಕ್ಟೆಡ್ ಟು ಹಿಮ್. ನೋಡಿ, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬಹಳಷ್ಟು ಪ್ರೀತಿಸ್ತಿದ್ರು ರಮಣ ಮಹರ್ಷಿ. ಅವು ಕೂಡ, ಪ್ರಾಣಿಗಳು ಮತ್ತು ಪಕ್ಷಿಗಳು ಕೂಡ ಅವನನ್ನು ಕಂಡ್ರೆ ಬಹಳಷ್ಟು ಆಕರ್ಷಿತವಾಗ್ತಿದ್ದವು. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ನೋಡಿ, ಆ ರಮಣ ಮಹರ್ಷಿಯವರು ಜನರ ಜೊತೆ ಹೇಗೆ ಮಾತಾಡ್ತಾರೆ ಹಾಗೆ ಪ್ರಾಣಿ ಪಕ್ಷಿಗಳ ಕೂಡ ಮಾತಾಡ್ತಿದ್ರಂತೆ. ಹಿ ಸ್ಪೋಕ್ ಟು ದೆಮ್, ಅಂದರೆ ರಮಣ ಮಹರ್ಷಿಯವರು ಅವುಗಳ ಜೊತೆಗೆ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್ ಅಂದರೆ ಜನರ ಜೊತೆ ಹೇಗೆ ಮಾತಾಡ್ತಾರೆ ಹಾಗೆ ಪಕ್ಷಿ ಮತ್ತು ಪ್ರಾಣಿಗಳ ಜೊತೆ ಕೂಡ ಮಾತಾಡ್ತಿದ್ರು ಅಂತ ಲೂಸಿ ನಿತಿನ್ಗೆ ಹೇಳ್ತಾಳೆ. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್? ನಾ ಈಗ ನೋಡ್ತಾ ಇದ್ದೀವಲ್ಲ, ಆ ಮನುಷ್ಯ ನಾಯಿ ಜೊತೆ ಮಾತಾಡ್ಲಿತ್ತದನ್ನ ಹಾಗೆ ಮಾತಾಡ್ತಿದ್ನಾ ಅಂತ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ಎಸ್, ಹಿ ಕಾಲ್ಡ್ ದ ಡಾಗ್ಸ್ ಬಾಯ್ಸ್. He used to say, are the boys eating their food?
ನೋಡಿ. ಹೌದು, ಅವರು ನಾಯಿಗಳಿಗೆ ಏನಂತ ಕರಿತಿದ್ರಂತೆ? ಬಾಯ್ಸ್ ಅಂತ ಕರಿತಿದ್ರಂತೆ. ಆವಾಗ ನಾಯಿಗೆ ಊಟ ಹಾಕಿದ್ರ, ಊಟ ತಿಂದ್ವಾ ಅಂತ ಕೇಳಬೇಕಾದ್ರೆ ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್ ಅಂತ ಕೇಳ್ತಿದ್ರಂತೆ. ಆವಾಗ ನಿತಿನ್ಗೆ ಗಾಬರಿ ಆಯಿತು. ಅವ ಕೇಳ್ತಾನೆ ಲೂಸಿಗೆ, ರಿಯಲಿ? ಹೌದಾ, ನಿಜನಾ? ರಮಣ ಮಹರ್ಷಿಯವರು ನಾಯಿಗಳಿಗೆ ಬಾಯ್ ಅಂತ ಕರಿತಿದ್ರಾ ಅಂತ ಕೇಳ್ತಾನೆ. ಲೂಸಿ ಹೇಳ್ತಾಳೆ, ಎಸ್, ಆ್ಯಂಡ್ ಹಿ ಕಾಲ್ಡ್ ಹಿಸ್ ಕವ್ ಲಕ್ಷ್ಮಿ. ಅವರು ಹಸು ಅಂದರೆ ಆಕಳಿಗೆ ಲಕ್ಷ್ಮಿ ಅಂತ ಕರಿತಿದ್ರಂತೆ. ಹಿ ಯೂಸ್ಡ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್. ನೋ, ಅವ್ರು ಏನಂತಂದರು, ಆಕಳಿಗೆ ನಾವು ಏನಾದರೂ ತಿನ್ನಿಸು ಅಂತ ಹೇಳ್ತೀವಲ್ಲ, ಅವ್ರು ಹಾಗೆ ಹೇಳ್ತಿದ್ದಿಲ್ಲಂತೆ ರಮಣ ಮಹರ್ಷಿ. ಲಕ್ಷ್ಮಿಗೆ ಏನಾದರೂ ಕೊಡು. ನಾವೀಗ ನಿಮ್ಮ ಹೆಸರು ಹೇಳ್ತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ನೀವು ಭಾಗ್ಯಶ್ರೀ ಕೂತಿದ್ದೀಯಾ ಇಲ್ಲಿ, ಭಾಗ್ಯಶ್ರೀ ಅಂತ ತಿಳ್ಕೊಳ್ಳಿ. ಭಾಗ್ಯಶ್ರೀಗೆ ಏನಾದರೂ ಕೊಡು, ಆ ಪೆನ್ ಕೊಡು ಭಾಗ್ಯಶ್ರೀ ಅಂತ ಕರಿತೀವಲ್ಲ ನಿಮಗೆ. ಹಾಗೆ ಪ್ರಾಣಿಗಳಿಗೆ ಆಕಳೋದು ಅಂತ ಕರಿತಿದ್ದಿಲ್ಲ ಅವರು. ಪ್ರಾಣಿಗಳಿಗೂ ಕೂಡ ಒಂದು ಹೆಸರಿಟ್ಟಿದ್ರು, ಮನುಷ್ಯರಂತೆ. ಹಾಗೆ ಆಕಳಿಗೆ ಲಕ್ಷ್ಮಿ ಅಂತ ಕರಿತಿದ್ರು ಅವರು. ಅದಕ್ಕೆ ಅವ್ರು ಏನು ಕರಿತಿದ್ರು, ಗಿವ್ ಲಕ್ಷ್ಮಿ ಸಮ್ ರೈಸ್. ಆಕಳಿಗೆ ಅಂದರೆ ಲಕ್ಷ್ಮಿಗೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಅಕ್ಕಿಯನ್ನು ಕೊಡು ಅಂತ ಹೇಳ್ತಿದ್ರು ಅವರು. ಆಕಳಿಗೆ ಕೊಡು ಅಂತ ಹೇಳ್ತಿದ್ದಿಲ್ಲ, ಲಕ್ಷ್ಮಿಗೆ ಕೊಡು ಅಂತ ಹೇಳ್ತಿದ್ರು ಅವರು ರಮಣ ಮಹರ್ಷಿ. ನೋಡಿ, ಪ್ರಾಣಿಗಳ ಮೇಲೆ ಎಷ್ಟೊಂದು ಪ್ರೀತಿ ಉಳ್ಳವರಾಗಿದ್ರಲ್ಲ. ಆವಾಗ ನಿತಿನ್ ಏನು ಹೇಳ್ತಾನೆ ನೋಡ್ರಿ, ಹೇರ್ ಡಿಡ್ ಕೀಪ್ ಆಲ್ ದೀಸ್ ಎನಿಮಲ್ಸ್. ಹೌದಾ, ಅವರು ನಾಯಿಗಳು ಇದ್ದವು, ಹಸು ಇದ್ದವು, ಇವೆಲ್ಲ ಎಲ್ಲಿಟ್ಟಿದ್ರು ಅವರು, ಎಲ್ಲಿ ಇರ್ತಿದ್ರು ಅಂತ ಕೇಳ್ತಾನೆ ನಾವು. ಅವಾಗ ಲೂಸಿ ಹೇಳ್ತಾಳ, ದೀಸ್ ಎನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ. ನೋಡ್ರಿ, ರಮಣ ಮಹರ್ಷಿಯವ್ರದ್ದು ನೋಡ್ರಿ. ನಾವು ಸನ್ಯಾಸಿಗಳು, ಸಾಧುಗಳು, ಮಹರ್ಷಿಗಳು ತಮ್ಮದೇ ಆದಂಥ ಈ ಒಂದು ಊರು ಅದೆಲ್ಲ ಬಿಟ್ಟು ದೂರ ಯಾರೂ ಇರಲಾರ್ದಂಥ ಶಾಂತ ವಾತಾವರಣದಲ್ಲಿ ಇರ್ತಾರೆ ಅವರು. ಬೆಟ್ಟ ಗುಡ್ಡ ನಿಸರ್ಗದ ಜೊತೆ ಇರ್ತಾರೆ. ಅಂಥದಕ್ಕೆ ಅವರಿರುವಂಥ ಒಂದು ಪ್ಲೇಸನ್ನು ಆಶ್ರಮ ಅಂತ ಕರೀತಾರೆ. ತಮಗೋಸ್ಕರ ತಾವು ಇರುವಂಥ ಗುಡಿಸಲು, ತಮ್ಮ ಸುತ್ತಮುತ್ತ ಇರುವ ಪ್ರಾಣಿ ಪಕ್ಷಿ ಗಿಡ ಮರ ಇಂಥವ್ರ ಜೊತೆ ಇರ್ತಾರೆ ಅಲ್ಲಿ, ಅದಕ್ಕೆ ಆಶ್ರಮ ಅಂತ ಕರೀತಾರೆ. ದೀಸ್ ಎನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ. ಎಲ್ಲಿದ್ರಂತ? ಆಶ್ರಮದೊಳಗೆ. ಹಿ ಆಲ್ವೇಸ್ ಫೆಡ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್. ಮೊದಲು ಅವರು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಊಟ ಹಾಕ್ತಿದ್ರು. ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದ್ಯಾಮ್. ಅವರು ಅವುಗಳ ತಿಂದ ನಂತರನೇ ತಾವು ತಿಂತಾಯಿದ್ರು. ಈವನ್ ಬರ್ಡ್ಸ್, ಪಕ್ಷಿಗಳು ಕೂಡ ಅಂತ ಕೇಳ್ತಾನೆ ನಿತಿನ್. ಪಕ್ಷಿಗಳಿಗೂ ಅಂತ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ಎಸ್, ರಮಣ ಮಹರ್ಷಿ ಕಾಲ್ಡ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. ಅವರು ರಮಣ ಮಹರ್ಷಿಗಳು ನವಿಲುಗಳನ್ನು ಕರಿಬೇಕಾದ್ರೆ ತಮ್ಮದೇ ಆದಂಥ ಒಂದು ಸೌಂಡ್ ಮಾಡಿ ಕರಿತಿದ್ರು. ಆ ಸೌಂಡ್ ಮಾಡಿದರೆ ತಕ್ಷಣ ಮಹರ್ಷಿ ಕರೆದಿದ್ದಾನಂತ ಅವಕ್ಕೆ ಗುರ್ತಾಗ್ಬಿಡ್ತಿದ್ವು. ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್. ನೋಡ್ರಿ, ಅವು ಅವಾಗ ಹೋಗಿ ಅವನ ಹತ್ರ ಹೋಗಿ ಪೀನಟ್ಸ್ ಅಂದರೆ ಬಟಾಣಿಗಳನ್ನು ತಿನ್ನುತ್ತಿದ್ದವು. ರೈಸ್ ಅಂದರೆ ಅಕ್ಕಿಯನ್ನು, ಆ್ಯಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ಸ್. ಅವನ ಕೈಯಿಂದ, ರಮಣ ಮಹರ್ಷಿಯ ಕೈಯಿಂದ ಅಕ್ಕಿ, ಬಟಾಣಿ ಹಾಗೂ ಹಣ್ಣುಗಳನ್ನು, ಮ್ಯಾಂಗೋಸ್ ಮಾವಿನ ಹಣ್ಣುಗಳನ್ನು ತಿಂತಿದ್ದವು. ಆವಾಗ ನಿತಿನ್ ಹೇಳ್ತಾನೆ, ದ್ಯಾಟ್ಸ್ ಇಂಟ್ರೆಸ್ಟಿಂಗ್. ಇದು ಬಹಳ ಆಸಕ್ತಿದಾಯಕವಾಗಿದೆ ಅವ್ರ ವಿಷಯ. ಲೂಸಿ, ವಿಲ್ ಯು ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಎನಿಮಲ್ಸ್. ಇನ್ನೂ ಅವ್ರ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಇರುವಂತಹ ಸಂಬಂಧವನ್ನು ಹೇಳ್ತೀಯಾ ಅಂತ ಕೇಳ್ತಾನೆ ನಿತಿನ್. ಆಗ ಲೂಸಿ ಹೇಳ್ತಾಳೆ, ಎಸ್, ಹೇಳ್ತೀನಿ, ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿಪ್ಪ, ಕೇಳು ಅಂತ ಹೇಳ್ತಾಳೆ. ಲಿಸನ್, ಕೇಳು. ಲಿಸನ್ ಅಂದರೆ ಕೇಳು ಅನ್ನಂಗೆ. ಒನ್ ಡೇ, ಒಂದಿನ, ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಹಿಲ್ ಸೈಡ್. ಮಹರ್ಷಿಯವರು ಬೆಟ್ಟದ ಹತ್ತಿರ ಕುಳಿತುಕೊಂಡಿದ್ರು.
ಎ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್. ಅವರ ಕಾಲುಗಳ ಮೇಲೆ ಸ್ನೇಕ್ ಅಂದರೆ ಹಾವು, ಕ್ರೌಡ್ ಅಂದರೆ ತೆವಳೋದು. ಹಾವಿಗೆ ಕಾಲು ಇರೋದಿಲ್ಲ, ಹಿಂಗೆ ಸರ 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 ಹೋಗ್ತಾ ಇರ್ತದೆ ನೆಲದ ಮೇಲೆ, ಅದಕ್ಕೆ ತೆವಳುವಿಕೆ ಅಂತ ಹೇಳ್ತೀವಿ ನಾವು ಅದನ್ನು. ಒಂದೊಂದು ಪ್ರಾಣಿಗಳು ಒಂದೊಂದು ಥರ ಮೂಮೆಂಟನ್ನು ಹೊಂದಿರ್ತವೆ, ಚಲನೆಗಳನ್ನು. ಈ ಹಾವಿನ ಚಲನೆಯನ್ನು ಕ್ರೌಡ್ ಅಂತ ಕರಿತೀವಿ. ಓವರ್ ಹಿಸ್ ಲೆಗ್ಸ್ ಅಂದರೆ ರಮಣ ಮಹರ್ಷಿ ಕಾಲ ಮೇಲೆ ಹಾವು ಹೊಂಟಿತ್ತು. ಹಿ ಡಿಡಂಟ್ ಮೂವ್ ನಾರ್ ಶೋ ಎನಿ ಫಿಯರ್. ಅವ್ರಿಗೇನೂ ಭಯನೇ ಆಗಲಿಲ್ಲ. ಲೇಟರ್ ಸಮೋನ್ ಆಸ್ಕ್ಡ್ ಹಿಮ್ ವಾಟ್ ಹಿ ಫೆಲ್ಟ್ ಲೈಕ್ ವೆನ್ ದ ಸ್ನೇಕ್ ಕ್ರಾಲ್ಡ್ ಓವರ್ ಹಿಸ್ ಲೆಗ್ಸ್. ಅಂದರೆ ನಿಮ್ಮ ಮೇಲೆ ಕಾಲ್ ಮೇಲೆ ಹೊಂಟಿತ್ತಲ್ಲ, ನಿಮಗೇನು ಫೀಲಿಂಗ್ ಆಗಲಿಲ್ಲ ಅಂತ ಕೇಳ್ತಾರೆ. ಆಗ ಹಿ ರಿಪ್ಲೈಡ್, ರಮಣ ಮಹರ್ಷಿ ಏನಂತ ಉತ್ತರ ಕೊಟ್ರಂತೆ, ಕೂಲ್ ಆ್ಯಂಡ್ ಸಾಫ್ಟ್. ನನಗೇನು ಅನ್ನಿಸ್ಲಿಲ್ಲ, ತಣ್ಣಗೆ ಮೆತ್ತಗೆ ಹತ್ತಿತ್ತು ಅಂತ ಹೇಳ್ತಾರೆ. ನೋಡಿ, ನಮಗೆ ಯಾರಿಗಾದ್ರೂ ಹಾವು ಕಂಡ್ರೆ ಒಂದು ಸ್ವಲ್ಪ ಎಲ್ಲಾರ ಹಾವು ಇನ್ನೂ 1 ಕಿಲೋಮೀಟ್ರ್ ದೂರ ಇತ್ತಂದ್ರೆ ಅಲ್ಲೇ ನೋಡಿ ತಟ್ಟಸ್ದಾಗ ಚೀರ್ಕೋತೀವಿ ನಾವೆಲ್ಲರೂ, ಹೌದಲ್ಲ? ನಿಮ್ಗೆ ಒಂದು ಹಲ್ಲಿ ಬಂದರೆ ಸಾಕು, ನೀವೆಲ್ಲರೂ ಕ್ಲಾಸ್ ಬಿಟ್ಟು ಓಡಿ ಹೋಗ್ಬಿಡ್ತೀರ, ಹೌದಿಲ್ಲ? ಅವರು ಮಹರ್ಷಿಗಳು ಏನೂ ಮಾಡಲಿಲ್ಲ. ಪ್ರಾಣಿಗಳು ಕೂಡ ನಮ್ಗೆ ಅನ್ಸ್ತಿರ್ತಾವೆ. ಅದಕ್ಕೆ ನಾವು ಪ್ರಾಣಿಗಳು ನಮಗೆ ಕೊಲ್ತಾವೆ, ನಮಗೇನೋ ಹೊಡಿತಾರ ಅಂತ ತಿಳ್ಕೊಂಡಿರ್ತಾವೆ. ನೀವು ಗದ್ದಲ ಮಾಡಬಾರ್ದು, ಸುಮ್ಮನೆ ಕೂತ್ರೆ ಏನೂ ಮಾಡೋದಿಲ್ಲ. ನೀತಿನ ಹೇಳ್ತಾ ನೋಡ್ರಿ, ಮೈ ಗಾಡ್, ಓ ನನ್ನ ದೇವ್ರೇ, ಇಷ್ಟು ಹಿಂಗೆ ಅಂತ ಗಾಬರಿ ಆಗ್ತಾನೆ. ಇಲ್ಲಿ ನೋಡ್ರಿ, ಮೈ ಗಾಡ್ ಅಂತಂದಲ್ಲಿ ಅಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಬಂದಿದೆ. ಎಕ್ಸ್ಕ್ಲಾಮೇಟರಿ ಅಂದರೆ ಗಾಬರಿಯಾಗಿ ಬರ್ತದಲ್ಲ ಸೆಂಟೆನ್ಸ್, ವಾಕ್ಯ, ಅದಕ್ಕೆ ಎಕ್ಸ್ಕ್ಲಮೇಷನ್ ಅಂತ ಹೇಳ್ತೀವಿ ನಾವು. ಅದು ಎಕ್ಸ್ಕ್ಲಮೇಷನ್ ಮಾರ್ಕು. ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ನೋಡು, ನನ್ನಂಥವಾಗಿದ್ದೆ ಅಂದ್ರೆ ಓಡಿ ಹೋಗ್ತಿದ್ದೆ ಚೀರಿ ಅಂತ ಹೇಳ್ತಾನವ. ಡಿಡ್ ಎನಿ ಒನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ. ಹಂಗಂದ್ರೆ ಆ ಹಾವು ಕೊಲ್ಲಿದ್ರೇನು ಅಂತ ಕೇಳ್ತಾನವ. ಆಗ ಲೂಸಿ ಹೇಳ್ತಾಳ, ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ. ರಮಣ ಮಹರ್ಷಿಯವರು ಆಶ್ರಮದಲ್ಲಿ ಯಾರಿಗೂ ಹಾವನ್ನು ಆಗಲಿ ಯಾವುದೇ ಪ್ರಾಣಿಗಳನ್ನು ಕೊಲ್ಲಲು ಬಿಡುವುದಿಲ್ಲ. ಹಿ ಸೇಡ್, ಅವ್ರು ಹೇಳ್ತಾರಂತೆ, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ಅವ್ರು ಏನು ಹೇಳ್ತಾರೆ, ನಾವಿರೋದು ಊರಿನಲ್ಲಿ ಇರಬೇಕಾಗಿತ್ತು, ನಮ್ಮ ಒಂದು ಇದಕ್ಕೋಸ್ಕರ ನಾವು ಅವ್ರ ಜಾಗಕ್ಕೆ ಬಂದೀವಿ. ನಾವು ಪ್ರಾಣಿಗಳು ವಾಸ ಮಾಡೋಲ್ಲಿ ಅವ್ರ ಜಾಗಕ್ಕೆ ಬಂದೀವಿ ಅಂದಮೇಲೆ ನಾವು ಅವುಗಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ರಂತೆ. ದೇ ಡು ನಾಟ್ ಟ್ರಬಲ್ ಅಸ್. ಅವು ನಮಗೇನಾರ ತೊಂದರೆ ಕೊಡ್ತಾವೇನೋ? ಇಲ್ಲ, ನಾವು ಅವಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ ರಮಣ ಮಹರ್ಷಿ ಅಂತ ಲೂಸಿ ನಿತಿನ್ಗೆ ಹೇಳಿದ್ಲು. ಓಹೋ, ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್. ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ. ನೋಡ್ರಿ, ಲೂಸಿ ಅಷ್ಟೆಲ್ಲ ಹೇಳ್ತಾ ಹೇಳ್ತಾ ಅವಳ ಮನೆಯೇ ಬಂದುಬಿಡ್ತು. ಮತ್ತೆ ನಾಳೆ ಹೇಳ್ತೀನಿ ಕತೆ ಅಂತ ಹೇಳಿದ್ಲು ಲೂಸಿ. ಆಗ ನಿತಿನ್ ಹೇಳ್ತಾನೆ, ಎಸ್ ಆಗಲಿ, ಥ್ಯಾಂಕ್ಸ್ ಅ ಲಾಟ್. ನೀ ಎಲ್ಲ ಹೇಳಿದಿಲ್ಲ ಕತೆ, ಎಲ್ಲ ಒಳ್ಳೆಯದನ್ನು ತಿಳಿಸ್ಕೊಟ್ಟಿದ್ದೀಯಾ ರಮಣ ಮಹರ್ಷಿ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ, ಥ್ಯಾಂಕ್ಸ್ ನಿನಗೆ ಅಂತ ಹೇಳಿದ. ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್. ಹೌದು, ನೀನು ಇಷ್ಟೆಲ್ಲ ಸ್ಟೋರಿಗಳನ್ನು ತಿಳ್ಕೊಂಡಿದ್ದಿಲ್ಲ, ಯಾರು ಹೇಳಿದರು ನಿನಗೆ ಅಂತ ಕೇಳ್ತಾನೋ. ಯಾರು? ನಿತಿನ್. ಲೂಸಿ ಹೇಳ್ತಾಳೆ, ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್. ಅವಳಿಗೆ ಬಹಳಷ್ಟು ಕತೆಗಳು ಗೊತ್ತು. ಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಅವಳು ದಿನಾಲೂ ನನಗೆ ಕಥೆಯನ್ನು ಹೇಳ್ತಾಳೆ ಅಂತ ಹೇಳ್ತಾಳೆ ಲೂಸಿ. ಬಾಯ್ ಅಂತ ಹೇಳ್ತಾಳೆ. ನಿತಿನ್, ದ್ಯಾಟ್ಸ್ ವಂಡರ್ಫುಲ್, ಟೆಲ್ ಮೀ ಮೋರ್ ಟುಮಾರೋ. ನಾಳೆನೂ ಭಾಳಷ್ಟು ಕತೆ ಹೇಳು. ಸಿ ಯು, ಬಾಯ್, ಮತ್ತೆ ಸಿಗೋಣ, ಮತ್ತೆ ನೋಡೋಣ ಅಂತ ಹೇಳಿ ಬಾಯ್ ಅಂತ ಹೇಳಿ ಟಾಟಾ ಮಾಡ್ತಾರೆ. ಈ ರೀತಿಯಾಗಿ ರಮಣ ಮಹರ್ಷಿಯು ಪ್ರಾಣಿಗಳಿಗೆ ತೋರುತ್ತಿರುವ ಪ್ರೀತಿಯನ್ನು ಇಲ್ಲಿ ಈ ಪಾಠದಲ್ಲಿ ತೋರಿಸಲಾಗಿದೆ. ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಶಬ್ದಗಳು ಅಟ್ರಾಕ್ಟೆಡ್, ನಿಮ್ಗೆ ಗೊತ್ತಿರಬೇಕು. ಎ ಫೀಲಿಂಗ್ ಎ ಲೈಕ್ ಸಂಬಡಿ ಅಂದರೆ ಆಕರ್ಷಿತರಾಗೋದು. ಆಶ್ರಮ ಅಂದರೆ ಎ ಪ್ಲೇಸ್ ವೇರ್ ಹರ್ಮಿಟ್ಸ್ ಲಿವ್. ಕ್ರೈಸ್ ಅಂದರೆ ಸೌಂಡ್ ಆಫ್ ಮೇಡ್ ಬೈ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್. ಇಂಟರೆಸ್ಟಿಂಗ್ ಅಂದರೆ ಎ ಫೀಲಿಂಗ್ ಟು ನೋ ಮೋರ್ ಅಬೌಟ್
ಸಮಥಿಂಗ್, ಅದು ಅದರ ಬಗ್ಗೆ ಆಸಕ್ತಿಯಿಂದ ಕೇಳೋದು. ಕ್ರಾಲ್ ಅಂದರೆ ಮೂವ್ ಸ್ಲೋಲಿ ಆನ್ ದ ಬೆಲಿ, ಅಂದರೆ ಸ್ಲೋಲಿಯಾಗಿ ಕಾಲುಗಳಿರೋದಿಲ್ಲ ಅಂಥ ಪ್ರಾಣಿಗಳನ್ನು ಮೂವ್ಮೆಂಟ್ ಮಾಡೋದನ್ನು ಕ್ರೌಲಿಂಗ್ ಅಂತ ಹೇಳ್ತೀವಿ ನಾವು. ಟ್ರಬಲ್, ಎ ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ, ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು. ವಂಡರ್ಫುಲ್ ಅಂದರೆ ಗ್ರೇಟ್. ಇವೆಲ್ಲ ತಿಳ್ಕೋಬೇಕು. ಮುಂದಿನ ಅಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸರಿ, ನಾವು ಫಿನಿಶ್ ದ ಚಾಪ್ಟರ್.